ಕಥಾ ಸಖಿ ಕಥಾ ಸಖಿ ಕಥೆಗಳ ಹೇಳುವಳು ಬನ್ನಿ ಕೇಳೋಣ ಆನಂದದಿಂದ ಕೇಳುತ್ತ ಕಲಿಯೋಣ ಸಂತೋಷದಿಂದ ಮಜಾ ಮಾಡೋಣ. ಹಾಯ್ ಮಕ್ಕಳೇ, ಕಥಾಸಖಿ ಕತೆಗಳನ್ನು ಕೇಳುವ ಸರಣಿ ಕಾರ್ಯಕ್ರಮದ 3ನೇ ಕಥೆಯನ್ನು ಕೇಳಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿದ್ಧ ಇದ್ದೀರಾ? ನಾನು ನಿಮ್ಮ ಕಥಾಸಖಿ ಭಾಗ್ಯಲಕ್ಷ್ಮಿ 3ನೇ ಕಥೆಯೊಂದಿಗೆ ಇವತ್ತು ನಿಮ್ಮೊಂದಿಗೆ ಹಾಜರಾಗಿದ್ದೀನಿ. ಕಥೆಯ ಹೆಸರು ಕೋತಿಯ ಹೃದಯ ಅಂತ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ನದಿಯ ದಡದಲ್ಲಿ ಒಂದು ನೇರಳೆ ಮರ ಇತ್ತು. ಮರ ದೊಡ್ಡದಾಗಿ ತುಂಬ ಸೊಗಸಾಗಿ ಬೆಳೆದಿತ್ತು. ತುಂಬ ನೇರಳೆ ಹಣ್ಣುಗಳನ್ನು ಬಿಡ್ತಾ ಇತ್ತು. ಆ ನೇರಳೆ ಹಣ್ಣುಗಳೆಲ್ಲ ತಿನ್ನಕ್ಕೆ ತುಂಬ ರುಚಿಯಾಗಿದ್ವು. ನೀವೆಲ್ಲ ನೇರಳೆ ಹಣ್ಣು ತಿಂದಿದ್ದೀರಾ? ನೇರಳೆ ಹಣ್ಣು ತಿಂದಾದ್ಮೇಲೆ ನಾಲ್ಗೆ ಎಲ್ಲ ಬಣ್ಣ ಆಗಿರೋದನ್ನು ಒಬ್ರಿಗೊಬ್ರು ನೋಡ್ಕೊಂಡಿದ್ದೀರಾ? ನನಗಂತೂ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ. ಅದು ಈಗ ಸ್ವಲ್ಪ ದಿನಗಳ ಹಿಂದೆ ಅದರದ್ದು ಕಾಲ. ಮಾವಿನ ಹಣ್ಣು, ಹಲಸಿನ ಹಣ್ಣು, ನೇರಳೆ ಹಣ್ಣು ಇವೆಲ್ಲ ಈ ಕಾಲದಲ್ಲೇ, ಅಂದರೆ ಯುಗಾದಿ ಹಬ್ಬ ಆದಮೇಲೆ ವಸಂತಕಾಲ ಅಂತ ಕರಿತೀವಲ್ಲ, ಆ ಸಮಯದಲ್ಲಿ ಈ ಹಣ್ಣುಗಳು ಜಾಸ್ತಿ ಬಿಡತ್ವೆ. ಸರಿ, ಈಗ ನಮ್ಮ ಕತೆಗೆ ಬರೋದಾದರೆ, ನದಿ ದಡದಲ್ಲಿ ನೇರಳೆ ಮರ ಇತ್ತಲ್ಲ, ಆ ಮರದಲ್ಲಿ ಒಂದು ಕೋತಿ ವಾಸವಾಗಿತ್ತು. ಕೋತಿಗೆ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ. ಪ್ರತಿದಿನ ಮರದಿಂದ ನೇರಳೆ ಹಣ್ಣನ್ನು ಕಿತ್ತು ತನಗೆ ತೃಪ್ತಿಯಾಗುವಷ್ಟು ನೇರಳೆ ಹಣ್ಣುಗಳನ್ನು ತಿಂತಾ ಇತ್ತು. ಆದರೆ ಆ ಕೋತಿ ಪಾಪ ಮರದ ಮೇಲೆ ಒಂದೇ ಒಂದು ಕೋತಿ ವಾಸವಾಗಿತ್ತು. ಅದಕ್ಕೆ ಯಾರೂ ಸ್ನೇಹಿತರೇ ಇರಲಿಲ್ಲ. ಹಾಗಾಗಿ ಅದಕ್ಕೆ ಅವಾಗವಾಗ ತುಂಬ ಬೇಜಾರು ಅನ್ನಿಸ್ತಾ ಇತ್ತು. ಹೀಗೆ ಇರುವಾಗ ಒಂದಿನ ಕೋತಿ ಹಾಗೇ ಮರದ ಮೇಲಿಂದ ಕೆಳಗೆ ನೋಡ್ತು. ಆ ನದಿ ನೀರಲ್ಲಿ ಒಂದು ಮೊಸಳೆ ಮರದ ಕೆಳಗಡೆ ಬಂದು ವಿಶ್ರಾಂತಿ ತೆಗೆದುಕೊಳ್ತಾ ಇತ್ತು. ಕೋತಿಗೆ ತುಂಬ ಖುಷಿಯಾಯಿತು ಮೊಸಳೆನ ನೋಡಿ. ಅಬ್ಬಬ್ಬಾ, ಇಷ್ಟು ದಿನ ನನಗೆ ಯಾರೂ ಸ್ನೇಹಿತರೇ ಇಲ್ಲ ಅಂದ್ಕೊಂಡಿದ್ದೆ, ಈ ಮೊಸಳೆನೇ ಮಾತಾಡ್ಸೋಣ, ಇದನ್ನೇ ಸ್ನೇಹಿತನನ್ನಾಗಿ ಮಾಡ್ಕೊಂಬಿಡೋಣ ಅಂತ ಹೇಳಿ 4-5 ನೇರಳೆ ಹಣ್ಣನ್ನು ಮರದ ಮೇಲಿಂದ ಕೆಳಗೆ ಹಾಕಿ, ಮೊಸಳೆ ಅಣ್ಣ ನೋಡು, ಈ ನೇರಳೆ ಹಣ್ಣನ್ನೆಲ್ಲ ತಿನ್ನು, ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ರುಚಿಯಾಗಿದೆ ಅಂತ ಹೇಳ್ತು. ಮೊಸಳೆ ಅವುಗಳನ್ನು ತಿಂದು ನೋಡ್ತು. ಮೊಸಳೆಗೂ ತುಂಬ ಇಷ್ಟ ಆಗೋಯ್ತು ನೇರಳೆ ಹಣ್ಣು. ತುಂಬ ಸಂತೋಷ ಪಟ್ಕೊಂಡು ಕೋತಿಗೆ ಥ್ಯಾಂಕ್ಸ್ ಹೇಳಿ ಮೊಸಳೆ ಹೊರಡ್ತು. ಇದಾದ ಮೇಲೆ ದಿನಾ ಮೊಸಳೆ ಆ ಮರದ ಹತ್ರ ಬರೋದು, ಕೋತಿ ಅದಕ್ಕೆ ನೇರಳೆ ಹಣ್ಣನ್ನು ಕೊಡೋದು, ಇಬ್ಬರು ಪರಸ್ಪರ ಮಾತಾಡ್ಕೊಳ್ಳೋದು, ಇವೆಲ್ಲ ಸಾಮಾನ್ಯ ಆಯಿತು. ಹೀಗೆ ಮಾತಾಡ್ತಿದ್ದಾಗ ಒಂದಿನ ಕೋತಿ ಮೊಸಳೆಗೆ ಹೇಳ್ತು, ಅಬ್ಬಾ, ನನಗಂತೂ ಯಾರೂ ಸ್ನೇಹಿತರೇ ಇಲ್ಲ ಅಂತ ತುಂಬ ದಿನದಿಂದ ಬೇಜಾರಾಗೋಗಿತ್ತು. ಸದ್ಯ ಮೊಸಳೆ ಅಣ್ಣ ನೀನಾದರೂ ಸಿಕ್ಕಿದೆಯಲ್ಲ, ಈಗಂತೂ ನನಗೆ ದಿನಾ ನಿನ್ನನ್ನು ಭೇಟಿ ಮಾಡೋದು ತುಂಬ ಖುಷಿ ಕೊಡತ್ತೆ ಅಂತ ಹೇಳ್ತು. ಹಾಗೆಯೇ ಕೋತಿ ಕೇಳ್ತು, ಮೊಸಳೆ ಅಣ್ಣ ನಿಮ್ಮ ಮನೇಲಿ ಇನ್ಯಾರ್ಯಾರಿದ್ದೀರಾ ಅಂತ ಕೇಳ್ತು. ಆಗ ಮೊಸಳೆ ಹೇಳ್ತು, ನಮ್ಮ ಮನೇಲಿ ನನ್ನ ಜೊತೆಗೆ ನನ್ನ ಹೆಂಡತಿ ಇದ್ದಾಳೆ ಅಂತ. ಆಗ ಕೋತಿ ಇನ್ನೊಂದು 4-5 ನೇರಳೆ ಹಣ್ಣನ್ನು ಕೆಳಕ್ಕೆ ಉದುರಿಸಿ, ಮೊಸಳೆ ಅಣ್ಣ, ಇವತ್ತು ನಿನ್ನ ಹೆಂಡತಿಗೂ ಈ ಹಣ್ಣುಗಳನ್ನೆಲ್ಲ ತೊಗೊಂಡು ಹೋಗ್ಕೊಡು ಅಂತ ಹೇಳ್ತು. ಸರಿ, ಹಾಗೆ ಆಗಲಿ ಅಂತ ಮೊಸಳೆ ತನ್ನ ಗೆಳೆಯ ಕೋತಿ ಕೊಟ್ಟಿದ್ದ ಹಣ್ಣುಗಳನ್ನೆಲ್ಲ ತಗೊಂಡು ಬಂದು ಹೆಂಡ್ತಿಗೆ ಕೊಡ್ತು. ಹೆಂಡ್ತಿ ತಿಂದು ನೋಡ್ತಾಳೆ, ತುಂಬ ಖುಷಿಯಾಗಿಬಿಡ್ತಾಳೆ. ಅಬ್ಬಾ, ಈ ಹಣ್ಣುಗಳು ಏನು ರುಚಿಯಾಗಿವೆ! ಅಲ್ಲ, ಈ ಹಣ್ಣುಗಳೇ ಇಷ್ಟು ರುಚಿಯಾಗಿರಬೇಕಾದ್ರೆ ಇನ್ನು ಪ್ರತಿದಿನ ಈ ಹಣ್ಣುಗಳನ್ನು ತಿನ್ನುತ್ತಲ್ಲ ಆ ಕೋತಿ, ಅದಿನ್ನೆಷ್ಟು ರುಚಿಯಾಗಿರ್ಬೋದು ಅಂತ ಯೋಚಿಸ್ಬಿಟ್ಟು, ನನಗೆ ಆ ಕೋತಿ ಹೃದಯ ತಂದುಕೊಡು, ನಾನು ಅದನ್ನು ತಿನ್ನಬೇಕು ಅಂತೂ ಹೆಣ್ಮೊಸಳೆ. ಅಯ್ಯೋ, ಆ ಕೋತಿ ನನ್ನ ಒಳ್ಳೆ ಗೆಳೆಯ, ಆ ಕೆಲಸ ನನ್ನಿಂದಂತೂ ಸಾಧ್ಯ ಇಲ್ಲ.
ಅವನನ್ನು ತೊಗೊಂಬಂದು ಅವನ ಹೃದಯನ ನಿನಗೆ ತಿನ್ನಕೊಡೋದ? ಅದಂತೂ ಖಂಡಿತ ಸಾಧ್ಯ ಇಲ್ಲ ಅಂತ ಗಂಡು ಮೊಸಳೆ ಪಾಪ ಅದೆಷ್ಟೋ ರೀತಿಲಿ ಹೇಳಕ್ಕೆ ಪ್ರಯತ್ನ ಪಟ್ಟರು ಹೆಣ್ಣು ಮೊಸಳೆ ಕೇಳಲೇ ಇಲ್ಲ. ಹಠ ಅಂದರೆ ಹಠ ಬಿಡಲೇ ಇಲ್ಲ. ನೀನು ಕೋತಿ ಹೃದಯ ತಂದುಕೊಡ್ತೀಯೋ ಇಲ್ವೋ, ಅದಲ್ಲದೆ ನಾನು ಇನ್ನೇನೂ ತಿನ್ನಲ್ಲ, ನಂಗೆ ಏನೂ ಬೇಡ, ಊಟನೂ ಬೇಡ, ತಿಂಡಿನೂ ಬೇಡ, ಏನೂ ಬೇಡ, ನಂಗೆ ಬೇಕಾಗಿರೋದು ಕೋತಿ ಹೃದಯ ಮಾತ್ರ, ನೀನು ಅದನ್ನು ತಂದು ಕೊಡಲೇಬೇಕು, ಇಲ್ಲ ಅಂದರೆ ನಾನು ಉಪವಾಸ ಅಂತ ಹೆಣ್ಣು ಮೊಸಳೆ ಉಪವಾಸ ಕೂತ್ಕೊಂಡ್ಬಿಡ್ತು. ಪಾಪ ಗಂಡು ಮೊಸಳೆಗೆ ಏನು ಮಾಡೋಕ್ಕೆ ಗೊತ್ತಾಗ್ದಲೇ, ಸರಿ ಕೋತಿ ಹೃದಯನ ಏನಾದರೂ ಮಾಡಿ ತಂದುಕೊಡ್ತೀನಿ, ಉಪಾಯ ಮಾಡಿ ನೋಡ್ತೀನಿ ಅಂತ ಮಾರನೇ ದಿನ ಮೊಸಳೆ ಕೋತಿ ಹತ್ರಕ್ಕೆ ಬಂದು ಕೋತಿ ಕೊಟ್ಟಿದ್ದ ನೇರಳೆ ಹಣ್ಣುಗಳನ್ನೆಲ್ಲ ತಿಂತು. ಆಮೇಲೆ ನಿಧಾನಕ್ಕೆ ಹೇಳ್ತು, ಅಲ್ಲ ಮಾರಾಯ, ದಿನಾ ಇಷ್ಟು ಚೆನ್ನಾಗಿರೋ ನೇರಳೆ ಹಣ್ಣುಗಳನ್ನು ಸ್ನೇಹಿತ ಗೆಳೆಯ ಅಂತ ನನಗೆ ಕೊಟ್ಟು ತಿನ್ನಿಸಿದ್ದು ಅಲ್ಲದೆ ನೀನು ನಿನ್ನ ಹೆಂಡತಿಗೂ ತೊಗೊಂಡು ಹೋಗು ಅಂತ ನನ್ನ ಹೆಂಡತಿಗೂ ಮನೆ ಕೊಟ್ಟು ಕಳಿಸಿದ್ದೆ. ನನ್ನ ಹೆಂಡತಿಗಂತೂ ಆ ನೇರಳೆ ಹಣ್ಣುಗಳೆಲ್ಲ ಭಾಳ ಇಷ್ಟ ಆದವು. ಅದಕ್ಕೆ ನನ್ನ ಹೆಂಡತಿ ಇವತ್ತು ರುಚಿಯಾಗಿ ನಿನಗೆ ಅಡುಗೆ ಮಾಡಿದಾಳೆ, ನಿನ್ನನ್ನು ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದಾಳೆ, ನೀನು ಖಂಡಿತ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಮೊಸಳೆ ಕೋತಿನ ಕರೀತು. ಕೋತಿ, ಅಯ್ಯಪ್ಪ ಇಲ್ಲ, ನನಗೆ ಈಜಕ್ಕೆಲ್ಲ ಬರಲ್ಲ, ನಾನು ಹೆಂಗೆ ನಿಮ್ಮ ಮನೆಗೆ ಬರಲಿ ಅಂತ ಹೇಳ್ತು. ಅದಕ್ಕೆ ಮೊಸಳೆ ನಗ್ತಾ, ಅಲ್ಲ ಗೆಳೆಯ, ನಿನ್ನನ್ನು ನೀರಲ್ಲಿ ಈಜಕ್ಕೆ ಬಿಡ್ತೀನ ನಾನಿಲ್ವ ನಿನ್ನ ಗೆಳೆಯ, ನನ್ನ ಬೆನ್ನ ಮೇಲೆ ಕೂತ್ಕೋ, ನಿನ್ನನ್ನು ಆರಾಮಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತು. ಕೋತಿಗೆ ಈಗ ಖುಷಿ ಆಯಿತು. ಓ, ಮೊಸಳೆ ಬೆನ್ನ ಮೇಲೆ ಕೂತ್ಕೊಂಡು ಸವಾರಿ ಮಾಡಿಕೊಂಡು ಆರಾಮಾಗಿ ಮೊಸಳೆ ಮನೆಗೆ ಹೋಗಿ ಮೊಸಳೆ ಹೆಂಡತಿ ಮಾಡಿರೋ ರುಚಿಯಾದ ಅಡುಗೆನ ತಿನ್ಬೋದು ಅಂತ ಮೆತ್ತಗೆ ಮರದ ಮೇಲಿಂದ ಕೆಳಗಿಳಿದು ಬಂದು ಮೊಸಳೆ ಬೆನ್ನು ಏರ್ತು. ಆ ಕಡೆ ದಡದಲ್ಲಿದ್ದಿದ್ದ ತನ್ನ ಮನೆಗೆ ನಿಧಾನಕ್ಕೆ ಪ್ರಯಾಣ ಶುರು ಮಾಡಿದ ಮೊಸಳೆ ನದಿ ಮಧ್ಯಕ್ಕೆ ಬಂತು. ಆಳವಾದ ನೀರಿರೋ ಜಾಗದಲ್ಲಿ ಕೋತಿನ ಮುಳುಗಿಸಿ ಸಾಯಿಸಕ್ಕೆ ನೋಡ್ತು. ಕೋತಿಗೆ ಭಯ ಆಯಿತು, ಗಾಬರಿ ಆಯಿತು. ಇದೇನಪ್ಪ, ಏನು ಮಾಡ್ತಿದ್ಯಾ ನೀನು, ಇದ್ಯಾಕೆ ಹಿಂಗೆ ವಾಲಾಡ್ತಿದ್ಯಾ ಅಂತ ಕೇಳ್ತು. ಆಗ ಮೊಸಳೆ, ಈಗ ನಾವು ನದಿ ಮಧ್ಯಕ್ಕೆ ಬಂದಿದ್ದೀವಿ, ಆಳವಾಗಿದೆ ಇಲ್ಲಿ ನೀರು, ಈಗ ನಿಜ ಹೇಳಿದ್ರು ಕೋತಿಗೇನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿ, ಗೆಳೆಯ, ಇದು ನನ್ನ ಕುತಂತ್ರ, ನನ್ನ ಹೆಂಡತಿಗೆ ನಿನ್ನ ಹೃದಯ ತಿನ್ನಕ್ಕೆ ಬಯಕೆ ಆಗಿದೆಯಂತೆ, ಆ ಆಸೆ ತೀರ್ಸೋಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೇಲೇ ನನ್ನ ಹೆಂಡತಿ ನಿನಗೋಸ್ಕರ ರುಚಿಯಾಗಿ ಅಡುಗೆ ಮಾಡ್ಕೊಂಡು ಕಾಯ್ತಾ ಇಲ್ಲ ಅಂತ ಹೇಳ್ತು. ಕೋತಿಗೆ ತುಂಬ ಗಾಬರಿ ಆಗೋಯ್ತು. ಆದರೆ ತಕ್ಷಣ ಕೋತಿ ಒಂದು ಉಪಾಯ ಮಾಡ್ತು. ಅಯ್ಯೋ ಗೆಳೆಯ, ನಿನ್ನ ಹೆಂಡತಿಗೆ ನನ್ನ ಹೃದಯ ನೀಡೋಕ್ಕೆ ನನಗಂತೂ ತುಂಬಾ ಖುಷಿ, ಆದರೆ ನನ್ನ ಹೃದಯ ಈಗ ನನ್ನ ಹತ್ರ ಇಲ್ವಲ್ಲ. ನಾನಿದ್ನಲ್ಲ ನೇರಳೆ ಮರ, ಆ ಮರದ ಪೊಟ್ರೆಯಲ್ಲೇ ನನ್ನ ಹೃದಯನ ಬಚ್ಚಿಟ್ಟಿದ್ದೀನಿ. ನೀನೀಗ ವಾಪಸ್ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದರೆ ನಾವು ಹೃದಯನ ಎತ್ಕೊಂಡು ಬಂದ್ಬಿಡ್ಬೋದು ಅಂತ ಹೇಳ್ತು. ಮೊಸಳೆ, ಓ ಇದು ಸರಿ ಇರಬೇಕು ಅಂತ ಹೇಳಿ, ಆಯಿತು ಬಾ ಅಂತ ಒಪ್ಕೊಂಡು ಕೋತಿನ ವಾಪಸ್ಸು ಮರದ ಹತ್ರಕ್ಕೆ ಕರ್ಕೊಂಬಂತು. ಮರದ ಹತ್ರ ಬರ್ತಿದ್ದ ಹಾಗೇ ಕೋತಿ ಛಂಗಂತ ಹಾರಿ ಮರದ ಮೇಲೆ ಹತ್ತಿ ಮೇಲ್ಗಡೆ ಕೊಂಬೆಗೆ ಹೋಗಿ ಸುರಕ್ಷಿತವಾಗಿ ಕೂತ್ಕೊಂಡ್ಬಿಡ್ತು. ಕೋತಿ ಪೊಟ್ರೆಯಿಂದ ಹೃದಯನ ತಗೊಂಡು ಬರುತ್ತೆ, ಕೆಳಗೆ ಇಳಿಯುತ್ತೆ ಅಂತ ಮೊಸಳೆ ನೀರಲ್ಲಿ ಎಷ್ಟು ಹೊತ್ಕಾದರೂ ಕೋತಿ ಬರಲೇ ಇಲ್ಲ. ಆಗ ಮೊಸಳೆ ಜೋರಾಗಿ ಕೂಕ್ಕೊಂತು, ಏಯ್ ಯಾಕೆ ಇಷ್ಟು ಹೊತ್ತು, ಬೇಗ ಬಾ ಅಂತ. ಕೋತಿ, ಅಲ್ಲಪ್ಪ, ಯಾರಾದರೂ ಹೃದಯನ ಮರದ ಮೇಲೆ ಇಟ್ಟಿರ್ತಾರಾ? ನಾನು ಹಾಗೆ ಹೇಳಿದ್ದಕ್ಕೆ ನೀನು ನನ್ನನ್ನು ವಾಪಸ್ ಕರ್ಕೊಂಡು ಬಂದೆ, ಇಲ್ಲ ಅಂದರೆ ಎಲ್ಲಿ ಕರ್ಕೊಂಬರ್ತಾ ಇದ್ದೆ? ಮೂರ್ಖ, ನೀನು ಮೋಸಗಾರ, ನಾನು ವಾಪಸ್ ಬರಲ್ಲ, ಹಾಗೆ ಬರೀ ಕೈಯಲ್ಲಿ ಹೋಗು. ಮಾಡಿದ್ದೊಂದು ಉಪಕಾರಕ್ಕೆ ನಿನ್ನಲ್ಲಿ ಸ್ಮರಣೆ ಇಲ್ಲ, ನನಗೆ ಕೇಡು ಬಯಸ್ತೀಯಾ ಅಂತ ಜೋರು ಮಾಡ್ತು. ಆಗ ಮೊಸಳೆ, ಅಯ್ಯೋ ಛೇ, ನಾನೆಂಥ ಮೂರ್ಖ,
ಒಬ್ಬ ಒಳ್ಳೆ ಗೆಳೆಯನನ್ನೇ ಕಳ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಯಿತು. ಈ ಕಥೆಯಿಂದ ಮಕ್ಕಳ 2 ನೀತಿಗಳನ್ನು ನಾವು ಕಲ್ತ್ಕೋಬೋದು. ಒಂದು, ನಾವು ಯಾರಿಗಾದರೂ ಕೆಟ್ಟದ್ದು ಮಾಡೋಕ್ಕೆ ಹೋದರೆ ಅದರಿಂದ ನಮಗೇನು ಒಳ್ಳೆಯದಾಗೋದಿಲ್ಲ. ಈಗ ಮೊಸಳೆಗೆ ಕೋತಿಗೆ ಅನ್ಯಾಯ ಮಾಡೋಕ್ಕೆ ಹೋಗಿ ಏನೂ ಸಿಗದಲೇ ವಾಪಸ್ ಹೋಯ್ತಲ್ಲ ಹಾಗೆ. ಇನ್ನೊಂದು, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಕೋತಿ ನೋಡಿ ಆ ಸಮಯಕ್ಕೆ ಸರಿಯಾಗಿ ತಕ್ಷಣ ಒಂದು ಆಲೋಚನೆ ಮಾಡಿ, ನಾನು ಹೃದಯ ಮರದ ಮೇಲೆ ಇಟ್ಟಿದ್ದೀನಿ, ವಾಪಸ್ ಕರ್ಕೊಂಡು ಹೋದರೆ ತರ್ಬೋದು ಅಂತ ಮೊಸಳೆಗೆ ಹೇಳ್ತಲ್ಲ, ಹಾಗೆ ಆಲೋಚನೆ ಮಾಡಿ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಅಪಾಯಗಳಿಂದ ಪಾರಾಗ್ಬೋದು, ತಪ್ಪಿಸ್ಕೋಬೋದು ಅಲ್ವಾ. ಈಗ ಜ್ಞಾಪಿಸ್ಕೊಳ್ಳಿ, ನೀವು ಈ ಥರ ಎಲ್ಲ ಏನೇನು ಐಡಿಯಾ ಮಾಡಿದ್ರಿ ನಿಮ್ಮ ಮನೆಯಲ್ಲಿ ಅಂತ, ಅದನ್ನೆಲ್ಲ ನಿಮ್ಮ ಮಿಸ್ ಜೊತೆ ಹಂಚ್ಕೊಳ್ಳಿ, ಆಗ್ಬೋದಾ? ಮತ್ತೆ ಮುಂದಿನ ವಾರ ಇನ್ನೊಂದು ಕಥೆ ಜೊತೆ ಬರ್ತೀನಿ. ಬಾಯ್. ಕಥಾ ಸಖಿ ಕಥಾ ಸಖಿ, ಕಥೆಗಳ ಹೇಳುವಳು ಬನ್ನಿ ಕೇಳೋಣ. ಆನಂದದಿಂದ ಕೇಳುತ್ತ ಕಲಿಯೋಣ, ಸಂತೋಷದಿಂದ